ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮೋಯ ಸಲಿಲಾನಿದಕ್ಷತೆ ಏಕಪದೇ ದ್ವಿಪದೇ ಸ ಚತುಷ್ಪದೇ ಅಷ್ಟಾಪದೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪರಮೇಯೋಮಂ. ಶ್ರೀಮಾತಾ ಶ್ರೀಮಹಾರಾಜ್ಞೆ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನಿಕುಂಡ ಸಂಬೋಧ ದೇವಕಾರ್ಯ ಸಮದ್ಯತೆ ಶ್ರೀಲಲಿತ ತ್ರಿಪುರ ಸುಂದರಿ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 18/8/2026 ಮಂಗಳವಾರದ ದಿನ ಭವಿಷ್ಯ. ಶ್ರೀ ಪಂಚಾಂಗವನ್ನು ನೋಡಿದಾಗ ಶ್ರೀ ಪರಾಭವನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಶುಕ್ಲಪಕ್ಷದ ಷಷ್ಠಿ ತಿಥಿ ಇರ್ತಕ್ಕಂಥದ್ದು ಮಂಗಳವಾರ. ಸ್ವಾತಿ ನಕ್ಷತ್ರದ ಒಂದು ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ. ರಾಹುಕಾಲ ನೋಡಿದಾಗ 3:35 5:09 ಗುಳಿಕ ಕಾಲವನ್ನು ನೋಡಿದಾಗ 12:27 2:01 ಇರ್ತಕ್ಕಂಥದ್ದು. ಯಮಗಂಡ ಕಾಲ ನೋಡಿದಾಗ 9:19 10:53 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ರಾಹುವಿನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ, ರಾಹು ಮತ್ತು ಕುಜನ ಪ್ರಭಾವ ಎರಡೂ ಕೂಡ ಮಂಗಳವಾರ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಕುಜನ ಪ್ರಭಾವವು ಕೂಡ ಇರ್ತಕ್ಕಂಥದ್ದು. ರಾಹು ಕುಜ ನಕ್ಷತ್ರ ಪರಿವರ್ತನಾ ಸ್ಥಿತಿನಲ್ಲಿರುವಂಥದ್ದು. ಏನೆಲ್ಲ ಪ್ರಭಾವ ಮತ್ತು ಪರಿಣಾಮವನ್ನು ನೋಡಬಹುದು ಅಂತಕ್ಕಂಥ ರೀತಿ ನೋಡಿದಾಗ ಮೇಷರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಲಾಭದಲ್ಲಿರ್ತಕ್ಕಂಥ ರಾಹು ಅತಿ ಆಸೆಯನ್ನು ಕೊಡ್ತಕ್ಕಂಥದ್ದು. ಅತಿಯಾಗಿ ಆಸೆಗೆ ಬಲಿಯಾಗಿ ಅಥವಾ ಅಧಿಕ ಬಡ್ಡಿಗೆ ಕೊಡ್ತೀವಿ ಅಥವಾ ಏನೋ ಲಾಭ ಮಾಡಿಕೊಡ್ತೀವಿ, ಆ ಕೆಲಸ ಮಾಡಿಕೊಡ್ತೀವಿ, ಈ ಕೆಲಸ ಮಾಡಿಕೊಡ್ತೀವಿ ಅನ್ನೋ ರೀತಿಯಲ್ಲಿ ಸ್ವಲ್ಪ ಎಲ್ಲೋ ಆ ಥರದ ಪ್ರವೃತ್ತಿಗಳಿಗೆ ಅಥವಾ ಆ ಥರದ ಆಸೆಗಳಿಗೋಸ್ಕರವಾಗಿ ಬಲಿಯಾಗುವಂಥ ಸಂದರ್ಭ, ಅದರಿಂದ ಸಂಕಷ್ಟವನ್ನು ತಂದುಕೊಡ್ತಕ್ಕಂಥದ್ದು. ಎಲ್ಲೋ ಬೇಗ ಹೋಗಬೇಕು, ಆತರವಾಗಿ ಹೋಗಬೇಕು, ಬೇಗ ರೀಚ್ ಆಗೋಣ ಅನ್ನೋ ರೀತಿಯಲ್ಲೆಲ್ಲೋ ಸ್ಪೀಡಾಗಿ ಓದಕ್ಕೆ ಹೋಗಿ ಆ ಥರದ ಪ್ರವೃತ್ತಿಗಳು ಅಂತಕ್ಕಂಥದ್ದು, ಆ ಥರದ ಡ್ರೈವಿಂಗ್ ಅಂತಕ್ಕಂಥದ್ದು ನಿಮಗೆಲ್ಲೋ ಸಮಸ್ಯೆಯನ್ನು ತರುವಂಥ ಸಂದರ್ಭಗಳು ಬರುವಂಥದ್ದು. ಮೋಸದ ಬಲೆಗೆ ಬಲಿಯಾಗ್ತಕ್ಕಂಥ ಸಾಧ್ಯತೆ, ಎಲ್ಲೋ ಸಣ್ಣದಾಗಿ ಕೆಟ್ಟ ಸ್ಥಳದಲ್ಲಿ ಅಥವಾ ಕೆಟ್ಟ ವ್ಯಕ್ತಿಗಳಿಂದ ಸ್ವಲ್ಪ ಸಮಸ್ಯೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಆಸೆಗೆ ಮತ್ತು ಭ್ರಮೆಗೆ ಒಳಗಾಗದೆ ಹೋದರೆ ನನ್ನ ಪ್ರಕಾರ ಉತ್ತಮವಾದಂಥ ದಿವಸವಾಗಿ ಪರಿವರ್ತನೆ ಮಾಡಿಕೊಳ್ಳಬಹುದು. ಇಲ್ಲ ಅಂತಂದ್ರೆ ಮಾತ್ರ ಖಂಡಿತವಾಗಲೂ ಕೂಡ ಎಂದೂ ಕಾಣದೇ ಇರ್ತಕ್ಕಂಥ ಸಮಸ್ಯೆಯನ್ನು ಈ ದಿವಸ ತಂದುಕೊಳ್ಳುವಂಥ ಸಂದರ್ಭಗಳು ಇರುತ್ತೆ. ಒತ್ತಡಗಳು ಜಾಸ್ತಿ ಇರ್ತದೆ, ಅವಮಾನಗಳು ಜಾಸ್ತಿ ಬರ್ತದೆ, ಅಪವಾದಗಳು ಜಾಸ್ತಿ ಬರ್ತದೆ, ಅವಘಡಗಳು ಜಾಸ್ತಿ ಆಗುವಂಥದ್ದು, ಬಂದ ವಿರೋಧಗಳನ್ನು ಕಟ್ಟಿಕೊಳ್ತಕ್ಕಂಥ ಸ್ಥಿತಿ, ವಿದ್ಯಾಭ್ಯಾಸದಲ್ಲೂ ಕೂಡ ಅಷ್ಟೇ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗಳೆಲ್ಲವೂ ಕೂಡ ಬರುವಂಥದ್ದು. ರಾಹು ಒಬ್ಬನೇ ಇದ್ದಂಥ ಪರಿವರ್ತನಾ ಸ್ಥಿತಿ ಇಲ್ಲ ಅಂದಿದ್ರೆ ಮಾತ್ರ ಇನ್ನಷ್ಟು ಕೇಡಾಗಬೇಕಾಗಿತ್ತು. ಪರಿವರ್ತನಾ ಸ್ಥಿತಿ ಇರ್ತಕ್ಕಂಥದ್ದಾಗಿರೋದ್ರಿಂದ, ನಕ್ಷತ್ರ ಪರಿವರ್ತನಾ ಸ್ಥಿತಿ ಇರೋದ್ರಿಂದ ಅಲ್ಪ ಮಟ್ಟಿಗೆ ಬಚಾವಾಗುವಂಥ ಸ್ಥಿತಿ ಇದೆ. ವ್ಯವಹಾರ ರೀತಿಯಲ್ಲಿ ಧರ್ಮ ರೀತಿಯಲ್ಲಿ ಮಾಡಿದರೆ ನನ್ನ ಪ್ರಕಾರ ಇವತ್ತಿನ ದಿವಸ ಅಷ್ಟೇ ಲಾಭ ಅನುಕೂಲವನ್ನು ತಂದುಕೊಳ್ತೀರಿ. ಭ್ರಮೆಯೋ ಅತಿಹಾಸೆಯೋ ಆ ಥರದ ಪ್ರವೃತ್ತಿಯೋ ನಿಮ್ಮನ್ನು ಸಂಕಷ್ಟ ಅಥವಾ ಬಲಿ ಮಾಡ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ಮೇಷರಾಶಿಗೆ ಸಂಬಂಧಪಟ್ಟಂತೆ ಕುಲದೇವತೆಗೆ ಮಲ್ಲಿಗೆ ಹೂವಿನಿಂದ ಪೂಜೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಷಭರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಪಾಲುದಾರಿಕೆ ವ್ಯವಹಾರ ಸ್ವಲ್ಪ ಉತ್ತಮವಾಗುವಂಥ ಸಂದರ್ಭ. ಪಾಲುದಾರಿಕೆ ವ್ಯವಹಾರದಲ್ಲಿ ಉಳಿತಾಯವಾಗುವಂಥದ್ದು, ಸೇವಿಂಗ್ಸಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸಂದರ್ಭ, ಖರ್ಚುಗಳನ್ನು ಕಡಿಮೆ ಮಾಡಿಕೊಳ್ತಕ್ಕಂಥ ಸನ್ನಿವೇಶಗಳು, ಕೌಟುಂಬಿಕವಾಗಿದ್ದಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಸಾಧ್ಯತೆಗಳಿರುತ್ತೆ. ಅದೇ ರೀತಿಯಲ್ಲಿ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಶುಭಪ್ರದವಾದಂಥ ಒಂದು ದಿವಸವಾಗಿ ಪರಿವರ್ತನೆಯಾಗ್ತಕ್ಕಂಥ ಸಂದರ್ಭ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರು ದಿನಗೂಲಿ, ವಾರಗೂಲಿ ಅಥವಾ ತಿಂಗಳ ಸಂಬಳಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅತ್ಯುತ್ತಮವಾದಂಥ ದಿವಸ. ಆದರೆ ಒಂದೇ ಒಂದು ಎಡವಟ್ಟೆ ಅಂದರೆ ದುಡುಕಿನ ಮಾತು ಸ್ವಲ್ಪ ಸಮಸ್ಯೆಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಮತ್ತು ಭ್ರಮೆಗಳು ಸ್ವಲ್ಪ ನಿದ್ರಾ ಭಂಗವನ್ನು ತರಬಹುದು ಅಂತಕ್ಕಂಥ ರೀತಿಯಾಗಿ ವ್ಯತ್ಯಾಸಗಳನ್ನು ತರಬಹುದು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಒತ್ತಡದ ಜೀವನ ಇವತ್ತಿನ ದಿವಸ ವೃಷಭರಾಶಿಗೆ ಸಂಬಂಧಪಟ್ಟಂತೆ. ವಿದ್ಯಾಭ್ಯಾಸ ಅಲ್ಪ ಮಟ್ಟಿಗೆ ಪರವಾಗಿಲ್ಲ, ಆ ಥರವನ್ನು ಪಡೆದೇ ಹೋದರೆ ಬೇಗ ಓದಬೇಕು, ಬೇಗ ಇಷ್ಟು ಚಾಪ್ಟರ್ನ ಇವತ್ತಿನ ದಿವಸ ಓದೋಣ ಅನ್ನೋ ರೀತಿಯಲ್ಲಿ ಸ್ವಲ್ಪ ಏನಾದ್ರು ಪ್ಲ್ಯಾನ್ ಹಾಕ್ಕೊಂಡ್ರೆ ಉಲ್ಟಾ ಹೊಡಿತದೆ. ಸುಮ್ಮನೆ ಓದ್ತಾ ಹೋದರೆ ತುಂಬ ಚೆನ್ನಾಗಾಗುವಂಥ ಸಂದರ್ಭಗಳನ್ನು
ವೃಷಭ ರಾಶಿ ನೋಡುವಂಥದ್ದು. ನಿಂಬೆಹಣ್ಣಿನ ತುಪ್ಪದ ದೀಪವನ್ನು ಅಮ್ಮನವರ ದೇವಸ್ಥಾನದಲ್ಲಿ ಹಚ್ಚತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮಿಥುನ ರಾಶಿನವರು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಜಾಗ್ರತೆ. ಕಳೆದ ದಿವಸವೂ ಅದೇ ರೀತಿಯಾದಂಥ ವ್ಯತ್ಯಾಸ. ಕಳೆದ ದಿವಸವೂ ಕೂಡ ಕುಜನ ನಕ್ಷತ್ರ ಬಿದ್ದಿದ್ದರಿಂದ ಸ್ವಲ್ಪ ಪರಿವರ್ತನಾ ಸ್ಥಿತಿನಲ್ಲಿ ಸ್ವಲ್ಪ ವ್ಯತ್ಯಾಸ. ಇವತ್ತೂ ಕೂಡ ರಾಹು ಕುಜರ ಪರಿವರ್ತನಾ ಸ್ಥಿತಿ ಇರ್ತಕ್ಕಂಥದ್ದಾಗಿರೋದ್ರಿಂದ, ರಾಹುವಿನ ನಕ್ಷತ್ರವಿರ್ತಕ್ಕಂಥದ್ದಾಗಿರೋದ್ರಿಂದ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಶತ್ರುಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ದಾಯಾದಿ ಕಲಹಗಳು ಹೆಚ್ಚಾಗ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದು. ದಾಂಪತ್ಯದಲ್ಲಿ ಸ್ವಲ್ಪ ಅಸೌಖ್ಯ ಅಥವಾ ಸಂಗಾತಿ ಶತ್ರುವಾಗ್ತಕ್ಕಂಥದ್ದು ಅಥವಾ ಪರಸ್ಪರ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಒಂದು ಪರಿಸ್ಥಿತಿಗಳು ಬರಬಹುದು. ಆದರೆ ಇಲ್ಲೊಂದು ವರದಾನವೇನಂತಂದರೆ, ಸ್ವಲ್ಪ ಎರಡನೇ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಖಂಡಿತ ಅನುಕೂಲವಾಗ್ತಕ್ಕಂಥ ಸಾಧ್ಯತೆ. ಸ್ವಲ್ಪ ಲಾಭದ ವಿಚಾರ ಸಂಬಂಧಪಟ್ಟಂತೆ, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದ ಲಾಭದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮ. ಆದರೆ ಉಳಿತಾಯದ ವಿಚಾರ ಸಂಬಂಧಪಟ್ಟಂತೆ ಅಷ್ಟೊಂದು ಉತ್ತಮವೂ ಇಲ್ಲ. ಅನಾರೋಗ್ಯ ಕಾರಣಗಳು ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಭಂಗ ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಈ ದಿವಸ ಅಂತಕ್ಕಂಥದ್ದು ನಮ್ಮ ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ. ಶ್ರೀಲಕ್ಷ್ಮಿಗೆ ಹಾಲಿನ ಅಭಿಷೇಕವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕಟಕ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಅದೃಷ್ಟ ವಂಚದ ಜೀವನ ಅನ್ನೋ ರೀತಿಯಾದಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಗೌರವಕ್ಕೆ ಧಕ್ಕೆ ಆಗ್ತಕ್ಕಂಥ ಒಂದು ಪರಿಸ್ಥಿತಿಗಳೇನಾದರೂ ಬರುವಂಥದ್ದು. ಕಳೆದ ದಿವಸವೂ ಕೂಡ ಅದೇ ಪರಿಣಾಮಗಳಿರ್ತದೆ. ಯಾಕೆಂದರೆ ಸೋಮವಾರವೂ ಅದೇ ಪರಿಣಾಮ. ಇವತ್ತಿನ ದಿವಸವೂ ಕೂಡ ರಾಹು ಮತ್ತು ಕುಜ ಇಬ್ಬರು ಪರಿವರ್ತನಾ ಸ್ಥಿತಿ. ನಿನ್ನೆ ಕುಜನ ನಕ್ಷತ್ರ, ಇವತ್ತಿನ ದಿವಸ ರಾಹುವಿನ ನಕ್ಷತ್ರ. ಆ ಪರಿಣಾಮಗಳು ಯಥಾವತ್ತು ಮುಂದುವರಿಬೇಕಾದಂಥ ಅನಿವಾರ್ಯತೆಗಳು ಬರಬಹುದು. ಮಕ್ಕಳಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಪ್ರೀತಿಪಾತ್ರರೊಂದಿಗೆ ಸ್ವಲ್ಪ ಕಲಹವಾಗ್ತಕ್ಕಂಥದ್ದು, ಭಾವನಾತ್ಮಕವಾದಂಥ ಪೆಟ್ಟುಗಳನ್ನು ನೋಡ್ತಕ್ಕಂಥ ಒಂದು ಪರಿಸ್ಥಿತಿಗಳನ್ನು ಕಾಣುವಂಥದ್ದು ಉಂಟು. ಆದರೆ ಉದ್ಯೋಗದಲ್ಲಿ ಪರ್ಫೆಕ್ಟ್ ಅಂದರೆ ತುಂಬ ಅದ್ಭುತವಾಗಿ ಕೆಲಸವನ್ನು ಮಾಡ್ತೀರಿ ಮತ್ತು ಕೊಟ್ಟಂಥ ಜವಾಬ್ದಾರಿಯನ್ನು ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ ಸ್ಥಿತಿ. ಯಂತ್ರೋಪಕರಣ, ಎಲೆಕ್ಟ್ರಾನಿಕ್ ಸಾಧನ ಮತ್ತು ಮೆಕ್ಯಾನಿಕಲ್ ಕ್ಷೇತ್ರದಲ್ಲಿರ್ತಕ್ಕಂಥವರು, ವಾಹನ ರಿಪೇರಿ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ರಿಪೇರಿ ಮತ್ತು ಮಿಷಿನರಿ ವರ್ಕ್ ಅಥವಾ ಮಿಷಿನರಿ ಕೆಲಸಗಳನ್ನು ಮಾಡುವಂಥವರು ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಸಣ್ಣ ಪುಟ್ಟದಾಗಿ ಏನಾದರೂ ವ್ಯತ್ಯಾಸ ಮಾಡಿಕೊಳ್ಳಬಹುದು. ರಾಹು, ಅಷ್ಟಮ ರಾಹು ನಿಮಗೆ ತೊಡಕನ್ನು ತರಬೇಕು. ಹಾಗಾಗಿ ಅಷ್ಟಮ ವ್ಯಯ ಎರಡು ಪ್ರಭಾವ ಇರತಕ್ಕಂಥದ್ದಾಗಿರೋದ್ರಿಂದ ಅನಿರೀಕ್ಷಿತವಾದಂಥ ನಷ್ಟವೋ ಅನಿರೀಕ್ಷಿತವಾದಂಥ ಆಪತ್ತುಗಳು ಬಂದು ನಿಮ್ಮ ಬೆನ್ನೇರ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಕಟಕ ರಾಶಿಗೆ ಸಂಬಂಧಪಟ್ಟಂತೆ ತುಪ್ಪವನ್ನು ದಾನ ಮಾಡತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಸಿಂಹರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಪ್ರತಿಷ್ಠೆ, ಮಾನ ಸನ್ಮಾನಗಳು ಸಿಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಏಕೆಂದರೆ ಪರಿವರ್ತನಾ ಸ್ಥಿತಿನಲ್ಲಿರೋದ್ರಿಂದ ನಿಮಗೆ ವರದಾನವಾಗಬೇಕು, ಲಾಭವಾಗಬೇಕು, ಯೋಗ ಬರಬೇಕು, ಅದೃಷ್ಟ ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ. ಭೂಮಿ ಒಲಿದು ಬರಬೇಕು, ಪಿತ್ರಾರ್ಜಿತ ಸೊತ್ತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಅನುಕೂಲವಾಗಬೇಕು ಅನ್ನೋ ರೀತಿಯಾದಂಥ ಸಂದರ್ಭ. ಭೂಮಿ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭವಾಗ್ತಕ್ಕಂಥದ್ದು, ಅನುಕೂಲವಾಗ್ತಕ್ಕಂಥ ಸ್ಥಿತಿ. ತಾಯಿಯಿಂದ ಸಹಕಾರ ಮತ್ತು ಲಾಭವಾಗ್ತಕ್ಕಂಥ ಯೋಗ ಪರಗಳು ಬರ್ತಕ್ಕಂಥದ್ದು. ಗುಪ್ತಹಾಸ್ಯಗಳು ಈಡೇರುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುವಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥದ್ದು. ಅದರ ಜೊತೆಯಲ್ಲಿ ನೀವೇನಾದರೂ ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ಯಾವುದೋ ಮುಖ್ಯವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತೀರಿ ಅಂತಂದರೆ ಅದ್ಭುತವಾದಂಥ ದಿವಸವಾಗಿ ಪರಿವರ್ತನೆಯಾಗ್ತಕ್ಕಂಥದ್ದು. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು. ಎರಡನೇ ಮದುವೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿಗತಿಗಳು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭವಾಗ್ತಕ್ಕಂಥದ್ದು, ಯೋಗ ಒಲಿದು ಬರ್ತಕ್ಕಂಥ ಸಾಧ್ಯತೆ. ತಂದೆಯ ಸಹಕಾರ ನಿಮಗೆ ಚೆನ್ನಾಗಿ ಸಿಗುವಂಥದ್ದು. ಭೂಮಿಯಿಂದ ಲಾಭವಾಗ್ತಕ್ಕಂಥದ್ದು, ಯಂತ್ರೋಪಕರಣಗಳಿಂದ ಲಾಭವಾಗ್ತಕ್ಕಂಥದ್ದು, ಫ್ಯಾಕ್ಟ್ರಿಗಳನ್ನು ನಡೆಸ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಅವಕಾಶ, ಯೋಗ ಫಲ ಅನ್ನೋ ರೀತಿಯಾದಂಥ ಸಂದರ್ಭ ಈ ದಿವಸ ನೀವು ಸಿಂಹರಾಶಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇಲ್ಲ. ಓಂ ಕ್ಲೀಂ ಋಣರೋಗ ನಿವಾರಣಾಯ ಸ್ವಾಹ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಕುಜ ರಾಹು ಪರಿವರ್ತನಾ ಸ್ಥಿತಿ, ಅಷ್ಟಮ ಷಷ್ಠಯ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಎಲ್ಲೋ ಒತ್ತಡವನ್ನು ತರುವಂಥ ಸಾಧ್ಯತೆಗಳು ಬರಬಹುದು. ಆದರೂ ಕೂಡ ಪರಿವರ್ತನಾ ಸ್ಥಿತಿನಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಎಲ್ಲೋ ವರದಾನವೂ ಕೂಡ ನಿಮಗೆ ವರ್ಕ್ ಆಗುವಂಥ ಸ್ಥಿತಿ ಇದೆ. ರಾಷ್ಟ್ರಾಧಿಪತಿಯಾದಂದರು ಯಾರು
ಕನ್ಯಾ ರಾಶ್ಯಾಧಿಪತಿಯಾದಂಥ ಲಾಭದಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಯಾವುದೇ ಆಪತ್ತುಗಳು ಬಂದರೂ ಕೂಡ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳ ರೀತಿ ಚಿಂತೆ ಮಾಡುವಂಥ ಅವಶ್ಯಕತೆಗಳಿರೋಲ್ಲ. ಉದ್ಯೋಗ ಒತ್ತಡಗಳು ಜಾಸ್ತಿ ಇರುತ್ತೆ, ಜವಾಬ್ದಾರಿಗಳು ಜಾಸ್ತಿ ಬೀಳ್ತಕ್ಕಂಥ ಸನ್ನಿವೇಶಗಳು ಬರಬಹುದು. ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳಲ್ಲಿ ಸ್ವಲ್ಪ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಆದರೆ ಈ ರಿಸರ್ಚ್ ಲೈನಲ್ಲಿರ್ತಕ್ಕಂಥವ್ರಿಗೆ, ಡಾಕ್ಟ್ರುಗಳಿಗೆ, ಸೈಂಟಿಸ್ಟ್ಗಳಿಗೆ ಸ್ವಲ್ಪ ತುಂಬ ಅದ್ಭುತವಾದಂಥ ದಿವಸವಾಗಿ ಪರಿವರ್ತನೆಯಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಶತ್ರುದಮನವಾಗ್ತಕ್ಕಂಥದ್ದು, ಶತ್ರು ನಾಮಾವಶೇಷವಾಗುವಂಥ ಸನ್ನಿವೇಶಗಳು ಬರುವಂಥದ್ದು, ಡೈವರ್ಸ್ ಕೇಸ್ಗಳಿದ್ದರೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳನ್ನು ಈ ದಿವಸ ನೀವು ಕನ್ಯಾ ರಾಶಿಯನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಓಂ ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ತುಲಾರಾಶಿನವರಿಗೆ ಈ ದಿವಸ ಮಾತ್ರ ನಿಮಗೆ ಆರ್ಥಿಕವಾದಂಥ ಸ್ಥಿತಿನಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಾಣತಕ್ಕಂಥದ್ದು, ಅದೃಷ್ಟ ಒಲಿದು ಬರ್ತಕ್ಕಂಥದ್ದು, ಆಯ್ಕೆಗಳಲ್ಲಿ ತುಂಬ ಉತ್ತಮವಾದಂಥ ಆಯ್ಕೆಯನ್ನು ಮಾಡಿಕೊಳ್ತಕ್ಕಂಥ ಸಂದರ್ಭ, ಉಳಿತಾಯವಾಗುವಂಥದ್ದು, ಲಾಭವೂ ಇರುತ್ತೆ, ಉಳಿತಾಯವೂ ಆಗುತ್ತೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವ್ರಿಗೆ ಒಂದು ಮಂದಗತಿಯ ಸ್ಥಿತಿ ಇರುತ್ತೆ. ಆದರೆ ಬೇರೆ ದಿನಗೂಲಿ, ವಾರಗೂಲಿ ಅಥವಾ ತಿಂಗಳ ಸಂಬಳಕ್ಕೆ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಮಾತ್ರ ತುಂಬ ಉತ್ತಮವಾದಂಥ ಸ್ಥಿತಿಯನ್ನು ನೋಡಬಹುದು ಮತ್ತು ಉತ್ಸಾಹದಿಂದ ಕಾರ್ಯಚಟುವಟಿಕೆಯನ್ನು ಮಾಡ್ತೀರಿ. ನೀವು 5 ಅವರ್ ಕೆಲಸ ಮಾಡುವಂಥದ್ದನ್ನು 2 ಅವರ್ 3 ಅವರಲ್ಲೇ ಮುಗಿಸ್ತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಇರುವಂಥದ್ದು. ವಿದ್ಯಾ ಪ್ರಗತಿಯನ್ನು ಕಾಣ್ತಕ್ಕಂಥ ಸನ್ನಿವೇಶ, ಭವಿಷ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥ ಸನ್ನಿವೇಶಗಳು ಬರುವಂಥದ್ದು. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತಕ್ಕಂಥ ಸನ್ನಿವೇಶ ಮತ್ತು ಸಾಲವನ್ನು ತೀರಿಸುವಂಥ ಯೋಗ ಫಲಗಳು ಕೂಡ ಇರ್ತಕ್ಕಂಥ ಸಾಧ್ಯತೆಗಳು. ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲ, 2ನೇ ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇದ್ದರಿಂದರೆ ಅನುಕೂಲ, ಪಿತ್ರಾರ್ಜಿತ ಸ್ವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲ, ಭೂಮಿ ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲ, ಸಂಗಾತಿಯಿಂದ ಲಾಭವಾಗ್ತಕ್ಕಂಥದ್ದು, ಪಾಲುದಾರಿಕೆಯಲ್ಲಿ ಉತ್ತಮವಾದಂಥ ಬೆಳವಣಿಗೆಯನ್ನು ಕಾಣತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ತುಲಾರಾಶಿಯನ್ನು ನೋಡುವಂಥದ್ದು. ಸುಮಂಗಳಿಯರ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ರಾಶ್ಯಾಧಿಪತಿಯಾದಂಥ ಅಷ್ಟಮ ರಾಹು ನಕ್ಷತ್ರವಿರ್ತಕ್ಕಂಥದ್ದು ಇವತ್ತಿನ ದಿವಸ. ಕುಜ ಮತ್ತು ರಾಹು ಅಂತಕ್ಕಂಥದ್ದು ಪರಿವರ್ತನಾ ಸ್ಥಿತಿನಲ್ಲಿರ್ತಕ್ಕಂಥದ್ದು, ನಕ್ಷತ್ರ ಪರಿವರ್ತನಾ ಸ್ಥಿತಿ. ಹಾಗಾಗಿ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಜಾಗ್ರತೆ, ಸ್ವಲ್ಪ ಸಾಲಗಾರರಿಂದ, ಶತ್ರುಗಳಿಂದ ಅವಮಾನಿತರಾಗ್ತಕ್ಕಂಥದ್ದು ಅಥವಾ ಮಾನಸಿಕವಾದಂಥ ವೇದನೆಗೆ ಒಳಗಾಗ್ತಕ್ಕಂಥದ್ದು, ಒತ್ತಡಕ್ಕೆ ಸಿಕ್ಕಾಕ್ಕೊಳ್ತಕ್ಕಂಥ ಸ್ಥಿತಿ, ಗಾಬರಿಗಳಿಗೆ ಉತ್ಪತ್ತಿಯಾಗುವಂಥ ಸನ್ನಿವೇಶ, ಆತುರದ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ಮಂಕು ಮಾಡುವಂಥ ಸ್ಥಿತಿ, ಭವಿಷ್ಯಕ್ಕೆ ಕಂಟಕವಾಗುವಂಥ ರೀತಿಯಲ್ಲಿ ಸ್ವಲ್ಪ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಅಷ್ಟೊಂದು ಅತ್ಯುತ್ತಮ ಅನ್ನೋ ರೀತಿಯಲ್ಲಿಲ್ಲ, ಅಥವಾ ವ್ಯಾಪಾರವಾದ್ರೂ ಕೂಡ ವ್ಯವಹಾರಗಳಾದ್ರೂ ಕೂಡ ಮೋಸ ಹೆಚ್ಚಾಗುವಂಥ ಸಾಧ್ಯತೆಗಳು ಬರಬಹುದು. ಜಾಗ್ರತೆಯಿಂದ ಇರಬೇಕು. ಇನ್ನು ಉದ್ಯೋಗಸ್ಥರಿಗೆ, ಬೇರೆಯವರ ಕೈ ಕೆಳಗೆ ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳ ಕೆಲಸ ಮಾಡುವಂಥವರಿಗೆ ಸ್ವಲ್ಪ ಒತ್ತಡವಿದ್ರೂ ಕೂಡ ಕಾರ್ಯಚಟುವಟಿಕೆಗಳು ಚೆನ್ನಾಗಿರುತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಎಕ್ಸಸ್ ಆಫ್ ಹೀಟು, ವಿಟಮಿನ್, ಕೆಂಪು ರಕ್ತಗಳು ಕಡಿಮೆ ಆಗ್ತಕ್ಕಂಥ ಸಂದರ್ಭ, ಆ ಅವ್ಯವಸ್ಥೆಗಳಿರ್ತಕ್ಕಂಥವ್ರು ಎಕ್ಸಸ್ ಆಫ್ ಹೀಟ್ ಜಾಸ್ತಿ ಆಗುವಂಥದ್ದು, ಉದರಬಾಧೆಗಳು ಜಾಸ್ತಿ ಆಗುವಂಥದ್ದು, ಹೊಟ್ಟೆ ನೋವು ಹೆಚ್ಚಾಗಿ ಪೀಡಿಸ್ತಕ್ಕಂಥದ್ದು, ತಿಂಗಳ ದೋಷಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರಿಗೆ ಸ್ವಲ್ಪ ಅವ್ಯವಸ್ಥೆಗಳಾಗುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಈ ದಿವಸ ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂತೆ. ಸಾಮಾನ್ಯವಾಗಿ ಸ್ವಯಂಕೃತ ಅಪರಾಧಿಗಳಾಗಿರ್ತೀರಿ. ಆ ಥರದಿಂದ ವೃಶ್ಚಿಕ ರಾಶಿನವರು ಈ ದಿವಸ ರೇಷ್ಮೆ ಬಟ್ಟೆಯನ್ನು ಧಾರಣೆ ಮಾಡಿಕೊಳ್ಳೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಧನುಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಧನುಸು ರಾಶಿನವರಿಗೆ ಪಂಚಮಾಧಿಪತಿಯಾದಂಥವನು ಸಪ್ತಮ. ಈ ಶುಭ ಕಾರ್ಯ, ಮದುವೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರು ಸ್ವಲ್ಪ ಪರಿಚಯದ ಸರ್ಕಲಲ್ಲಿ ಏನಾದರೂ ಪ್ರಯತ್ನವನ್ನು ಮಾಡಿದರೆ ನಿಮಗೆ ಶುಭಪ್ರದ ಅಥವಾ ಶುಭವಾರ್ತೆಗಳು ಬರ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಪಾಲುದಾರಿಕೆ ವ್ಯವಹಾರ ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ, ತುಂಬ ಅದ್ಭುತ ಅನ್ನೋದಿಲ್ಲ ಅಂದ್ರೂ ಕೂಡ ತಕ್ಕ ಮಟ್ಟಿಗೆ ಪರವಾಗಿಲ್ಲ. ಆರ್ಥಿಕವಾದಂಥ ಸ್ಥಿತಿಯಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕಾಣತಕ್ಕಂಥ ಸನ್ನಿವೇಶಗಳು ಬರತಕ್ಕಂಥದ್ದು. ಇನ್ವೆಸ್ಟ್ಮೆಂಟು, ಹೊಸ ಹೂಡಿಕೆ ಅಥವಾ ಹೊಸ ಉದ್ಯಮ ಪ್ರಾರಂಭ ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ಬರುವಂಥದ್ದು. ಸಾಲವನ್ನು ತೀರಿಸುವಂಥ ಯೋಗ ಫಲಗಳು ಕೂಡ ಇರುವಂಥ ಸಾಧ್ಯತೆ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣತಕ್ಕಂಥ ಸನ್ನಿವೇಶ. ಶಕ್ತಿ ಮೀರಿ ಕೆಲಸವನ್ನು ಮಾಡಿ ನೀವು ಶ್ರಮವನ್ನು ಹಾಕ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ
ಕಾಣುತ್ತದೆ. ವಿದ್ಯಾ ಪ್ರಗತಿ ಕಾಣತಕ್ಕಂಥದ್ದು, ಮಕ್ಕಳಿಂದ ಕೆಲವೊಂದು ಅನುಕೂಲವಾಗ್ತಕ್ಕಂಥದ್ದು, ಪ್ರೀತಿ ಪಾತ್ರರಿಂದ ಕೆಲವೊಂದು ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೇ ಇರೋದಿಲ್ಲ. ಧನುಸ್ಸು ರಾಶಿಯವರಿಗೆ ಈ ದಿವಸ ಸ್ವಲ್ಪ ಉತ್ತಮವಾದಂಥ ಫಲವನ್ನೇ ನೋಡುವಂಥ ಎಲ್ಲ ಸಾಧ್ಯತೆಗಳು ಇರತಕ್ಕಂಥದ್ದಾಗಿರೋದ್ರಿಂದ, ದಾಂಪತ್ಯ ಸೌಖ್ಯವೂ ಕೂಡ ಇರೋದರಿಂದ ನಿಮಗೆ ಯಾವುದೇ ರೀತಿಯಾದ ಅಂಥ ಸಮಸ್ಯೆ ಬರುವಂಥ ಸ್ಥಿತಿಯ ವಾತಾವರಣಗಳು ಇರೋದಿಲ್ಲ. ಧನುಸ್ಸು ರಾಶಿನವ್ರಿಗೆ ತುಳಸಿ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಳ್ಳೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಲಕ್ಷ್ಮೀ ಯೋಗವಿರ್ತಕ್ಕಂಥದ್ದಾಗಿರೋದ್ರಿಂದ ಲಾಭವೂ ಆಗುತ್ತೆ, ಉಳಿತಾಯವೂ ಆಗುತ್ತೆ, ಕೌಟುಂಬಿಕವಾದ ಸಹಕಾರವೂ ಸಿಗುತ್ತೆ. ಸ್ವಲ್ಪ ಕ್ಲಾಶ್ ಇರುತ್ತೆ ಅಷ್ಟೇ ಕುಟುಂಬದ ಒಳಗಡೆ, ಮಾತು ತಪ್ಪಿ ಆಡಿದಂಥ ಮಾತುಗಳು ಸ್ವಲ್ಪ ಕ್ಲಾಶನ್ನು ತರಬಹುದು. ಬಟ್ ಲಾಭವಾಗುತ್ತೆ ಕುಟುಂಬದಿಂದ ಸಹಕಾರದಲ್ಲಿ ಸಿಗುವಂಥ ಎಲ್ಲ ಯೋಗ ಫಲಗಳಿದೆ. ಲಾಭವೂ ಹೆಚ್ಚಾಗುತ್ತೆ, ಉಳಿತಾಯವೂ ಹೆಚ್ಚಾಗುತ್ತೆ, ವಿದ್ಯಾ ಪ್ರಗತಿಯನ್ನು ಕಾಣ್ತಕ್ಕಂಥದ್ದು. ಆದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಕ್ಕಂಥದ್ದು, ಗೊಂದಲಗಳನ್ನೇ ಹೆಚ್ಚಾಗಿ ಮಾಡಿಕೊಳ್ತಕ್ಕಂಥದ್ದು ವಿದ್ಯಾರ್ಥಿಗಳಲ್ಲಿ ಇರತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಅಂಥ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ ಇಲ್ಲ. ಸ್ವಲ್ಪ ಶತ್ರುದಮನವಾಗ್ತಕ್ಕಂಥ ಸಾಧ್ಯತೆಗಳು, ಅಂದರೆ ನಿಮಗೆ ಯಾರು ತೊಂದರೆ ಕೊಟ್ಟಿರ್ತಾರಲ್ಲ ಅವ್ರಿಗೆ ರಿವರ್ಸ್ ಆಗುವಂಥ ಸನ್ನಿವೇಶ. ಭೂಮಿ ಮೇಲೆ ಏನಾದರೂ ಸಾಲ ಮತ್ತೊಂದು ಪಡೆಯಬೇಕು ಅನ್ನೋದಿತ್ತು ಅಂದರೆ ಖಂಡಿತ ಅನುಕೂಲವಾಗುತ್ತೆ. ಪಿತ್ರಾರ್ಜಿತ ಸ್ವತ್ತಿನ ವಿಚಾರ ಸಂಬಂಧಪಟ್ಟಂತೆ, ಹಿರಿಯರಿಂದ ಬಂದಿರತಕ್ಕಂಥ ಆಸ್ತಿ ವಿಚಾರ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ ಬಗೆಹರಿಸ್ಕೊಳ್ಳೋದಕ್ಕೆ ದಾರಿಯಾಗುತ್ತೆ. ವಾಗ್ವಾದಗಳು ಆಗಬಹುದು ಅಷ್ಟೇ ಬಿಟ್ಟರೆ ಬಗೆಹರಿತಕ್ಕಂಥ ಎಲ್ಲ ಲಕ್ಷಣಗಳಿರ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ದಿನಗೂಲಿ, ವಾರಗೂಲಿ, ತಿಂಗಳ ಸಂಬಳಕ್ಕೆ ಕೆಲಸ ಮಾಡುವಂಥವರಿಗೆ, ಕಂಪನಿಗಳಲ್ಲಿ ಕೆಲಸ ಮಾಡುವಂಥವರಿಗೆ ಒಳ್ಳೆಯ ಫಲವನ್ನು ಮತ್ತು ಶುಭಪ್ರದವನ್ನು ನೋಡುವಂಥ ಎಲ್ಲ ಯೋಗ ಫಲವನ್ನು ಮಕರ ರಾಶಿನವರು ನೋಡ್ತೀರಿ. ಓಂ ಶ್ರೀ ರಾಜರಾಜೇಶ್ವರಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕುಂಭರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಕುಂಭರಾಶಿನಿಗೆ ಈ ದಿವಸ ಮಾತ್ರ ನಿಮಗೆ ಸ್ವಲ್ಪ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ, ಲಾಭದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ಯವಸ್ಥೆಗಳನ್ನು ನೋಡ್ತಕ್ಕಂಥ ಸ್ಥಿತಿ ಇರುತ್ತೆ. ಆದರೆ ಉದ್ಯೋಗಸ್ಥರಿಗೆ ಮಾತ್ರ ಬೇರೆ ದಿನಗೂಲಿ, ವಾರಗೂಲಿ ಅಥವಾ ತಿಂಗಳ ಸಂಬಳಕ್ಕೆ ಅಥವಾ ಕಂಪನಿಗಳಲ್ಲಿ ಕೆಲಸವನ್ನು ಮಾಡುವಂಥವರಿಗೆ ಅಂಥವರಿಗೆ ಮಾತ್ರ ಒಳ್ಳೆ ಶುಭಪ್ರದವೇ, ಒಳ್ಳೆಯ ಹೆಸರನ್ನು ಪಡಿತಕ್ಕಂಥದ್ದು, ಒಳ್ಳೆಯ ಗೌರವವನ್ನು ಪಡಿತಕ್ಕಂಥ ಎಲ್ಲ ಯೋಗ ಫಲಗಳಿದೆ. ದಾಂಪತ್ಯದಲ್ಲಿ ಅಸೌಖ್ಯಗಳಿದ್ರೂ ಕೂಡ ಬೇರೆ ಕಡೆ ಕೆಲಸ ಮಾಡುವಂಥವರಿಗೆ, ಉದ್ಯೋಗಸ್ಥರಿಗೆ ಅನುಕೂಲ. ಆದರೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಮತ್ತು ಮೋಸಕ್ಕೊಳಗಾಗುವಂಥ ಪ್ರವೃತ್ತಿಯೂ ಕೂಡ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಅನಗತ್ಯವಾದಂಥ ತಿರುಗಾಟಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆದರೆ ಇಲ್ಲೊಂದು ಅದೃಷ್ಟ ಏನು ಪಡ್ಕೊಂಡಿದ್ದೀರಿ ಅಂತಂದರೆ ಸ್ವಲ್ಪ ಆರೋಗ್ಯದಲ್ಲಿ ಅಲ್ಪ ಚೇತರಿಕೆಯನ್ನು ಕಾಣತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಕುಂಭರಾಶಿನವರು ನೋಡುವಂಥ ಸಾಧ್ಯತೆಗಳು ಉಂಟು. ವಿದ್ಯಾರ್ಥಿಗಳಿಗೆ ಒತ್ತಡವನ್ನು ತಂದುಕೊಳ್ಳದೆ ಹೋದರೆ ಉತ್ತಮವಾದಂಥ ವಿದ್ಯಾಭ್ಯಾಸವಿದೆ ಈ ದಿವಸ ಕುಂಭರಾಶಿನಿಗೆ ಸಂಬಂಧಪಟ್ಟಂತೆ. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮೀನರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮೀನರಾಶಿನವ್ರಿಗೆ ಧನಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದು, ಧನಾಧಿಪತಿ ಮತ್ತು ರಾಹು ಇಬ್ಬರೂ ಕೂಡ ಪರಿವರ್ತನಾ ಸ್ಥಿತಿನಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಉಳಿತಾಯಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗ್ತಕ್ಕಂಥದ್ದು, ಸ್ವಲ್ಪ ಅದೃಷ್ಟ ಕೈ ಹಿಡಿತಕ್ಕಂಥ ಸನ್ನಿವೇಶ, ಪಿತ್ರಾರ್ಜಿತ ಸೊತ್ತಿಗೆ ಸಂಬಂಧಪಟ್ಟಂತೆ, ಭೂಮಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಅನುಕೂಲ, ವಾಹನದ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅನುಕೂಲ, ಭೂಮಿ ವಾಹನಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹೂಡಿಕೆ, ಚಿನ್ನಾಭರಣ ಖರೀದಿ ಮಾಡಬೇಕು, ಹೂಡಿಕೆ ಮಾಡಬೇಕು, ಖಂಡಿತವಾಗಲೂ ಕೂಡ ಅನುಕೂಲವಾಗ್ತಕ್ಕಂಥ ಸ್ಥಿತಿ. ಕೌಟುಂಬಿಕವಾದಂಥ ಸಹಕಾರ ಸಿಗುವಂಥದ್ದು, ಕುಟುಂಬದಿಂದ ಲಾಭವನ್ನು ನೋಡ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಕಾಣತಕ್ಕಂಥದ್ದು, ಕುಟುಂಬದಿಂದ ಆರ್ಥಿಕವಾದಂಥ ಸಹಾಯ, ಉಳಿತಾಯವಾಗ್ತಕ್ಕಂಥದ್ದು, ಕುಟುಂಬದ ಸಹಕಾರದಿಂದ ಉಳಿತಾಯವಾಗ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಇರುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ತಂದೆಯ ಸಹಕಾರಗಳು ನಿಮಗೆ ಸಿಗುವಂಥದ್ದು. ಆದರೆ ಅಡ್ಡ ಮಾರ್ಗ, ತಪ್ಪು ತೀರ್ಮಾನಗಳು ಅಥವಾ ಕುಟುಂಬದ ವ್ಯವಸ್ಥೆಗೆ ವಿರುದ್ಧವಾದಂಥ ತೀರ್ಮಾನಗಳು, ಆಲೋಚನೆಗಳು, ಪ್ರಯತ್ನಗಳು ಸ್ವಲ್ಪ ನಿಮಗೆಲ್ಲೋ ಸಣ್ಣದಾಗಿ ಮುಳುವಾಗಬಹುದು ಅಂತಕ್ಕಂಥ ಸಂದರ್ಭಗಳು ನಿರ್ಮಾಣವಾಗಿ ಬರ್ತದೆ. ಆ ಥರ ಪಡ್ತೀರಿ, ಎಲ್ಲೋ ಏನೋ ನೋಡ್ತೀರಿ, ಯಾವುದೋ ಆಸೆ ಉತ್ಪತ್ತಿಯಾಗತ್ತೆ, ಏನೋ ಭ್ರಮೆ ಆಗುತ್ತೆ, ಆತ್ರ ಬೀಳ್ತೀರಿ, ನಿಮ್ಮ ಗೌರವಕ್ಕೆ ಧಕ್ಕೆ ತಂದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಮೀನರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಅರಳಿ ವೃಕ್ಷವನ್ನು ಪ್ರದಕ್ಷಿಣೆ ಮಾಡೋದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.